ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ವಿಡಿಯೋ ನೋಡ್ತಾ ಇದ್ರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದೆ ನಡೆಯುವಂತ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಬಾಕ್ಸಿಂಗ್ ಡೇ ಟೆಸ್ಟ್ ಮ್ಯಾಚ್ಗೆ ಆಸ್ಟ್ರೇಲಿಯಾ 4th and 5th ಟೆಸ್ಟ್ ಮ್ಯಾಚ್ಗೆ ತಮ್ಮ ಸ್ಕ್ವಾಡ್ ಅನೌನ್ಸ್ ಮಾಡಿದ್ದಾರೆ. ಅದಕ್ಕೂ ಮುಂಚೆ 3 ಟೆಸ್ಟ್ ಮ್ಯಾಚ್ಗಳು ಮಾತ್ರ ಸ್ಕ್ವಾಡ್ ಅನೌನ್ಸ್ ಮಾಡಿದ್ರು. ಅದಾದ್ಮೇಲೆ ಇವಾಗ ಅಫಿಷಿಯಲ್ ಆಗಿ 4th and 5th ಟೆಸ್ಟ್ ಮ್ಯಾಚ್ಗೆ ಅವರ ಅಫಿಷಿಯಲ್ ಆಗಿ ಸ್ಕ್ವಾಡ್ ನ ಅನೌನ್ಸ್ ಮಾಡಿದ್ದಾರೆ. ಅದರಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದು, ಆದ್ರೆ ಒಬ್ಬೊಬ್ರನ್ನ ಇದ್ ಮಾಡಿದ್ರೆ ಎಸಲ್ವುಡ್ ರೋಲ್ಡ್ ಔಟ್ ಆಗ್ತಾರೆ ಅಂತ ಗೊತ್ತಿತ್ತು, ರೋಲ್ಡ್ ಔಟ್ ಆಗಿದ್ದಾರೆ. ಆದ್ರೆ ಇವಾಗ ಸ್ಕ್ವಾಡ್ ಆಸ್ಟ್ರೇಲಿಯನ್ ಸ್ಕ್ವಾಡ್ 4th and 5th ಟೆಸ್ಟ್ ಮ್ಯಾಚ್ಗೆ ಹೀಗಿದೆ. ಡಿಸ್ಪ್ಲೇ ಮೇಲೆ ನಿಮ್ಗೆ ತೋರಿಸ್ತಾ ಇರ್ಬೋದು. ಕ್ಯಾಪ್ಟನ್ ಆಗಿ ಪ್ಯಾಟ್ ಕಮಿಂಗ್ಸ್, ಹಾಗೆ ಟ್ರಾವಿಸ್ ಹೆಡ್ ಮತ್ತೆ ಸ್ಟೀವನ್ ಸ್ಮಿತ್ ವೈಸ್ ಕ್ಯಾಪ್ಟನ್ ಆಗಿದ್ರೆ. ಹ್ಯಾಬೆಟ್, ಆಮೇಲೆ ಸ್ಕಾಟ್ ಬಾಲೆಂಡ್, ಆಲೆಕ್ಸ್ ಕ್ಯಾರಿ, ಜೋಸ್ ಇಂಗ್ಲಿಷ್, ಆಮೇಲೆ ಉಸ್ಮಾನ್ ಕವಾಜಾ, ಸ್ಯಾಮ್ ಕಾನ್ಸ್ಟನ್ಸ್, ಲೆಬುಷನ್, ಲತನ್ ಲೈನ್, ಹಾಗೆ ಮಿಚೆಲ್ ಮಾಸ್, ರಿಚರ್ಡ್ಸನ್, ಮಿಚೆಲ್ ಸ್ಟಾರ್ಕ್ ಅಂಡ್ ವೆಬ್ಸ್ಟರ್ಸ್. ಇವರು ಸುಮಾರು ಜನ ಇದ್ರಲ್ಲಿ ಇರುವಂತ ಆಸ್ಟ್ರೇಲಿಯನ್ ಪ್ಲೇಯರ್ಸ್ಗಳು ಇವಾಗ 4th and 5th ಟೆಸ್ಟ್ ಮ್ಯಾಚ್ ಆಡಕ್ ಬರ್ತಿರೋರು. ನಾವು ಅವ್ರ ಮೇಲೆ ಆಲ್ರೆಡಿ ಮ್ಯಾಚ್ ಆಡಿದ್ದು. ಇವರು ಆಸ್ಟ್ರೇಲಿಯಾ ಪ್ರೈಮ್ ಮಿನಿಸ್ಟರ್ ಲೆವೆನ್ ಅಲ್ಲಿ ಇವರು ಇದ್ರು. ಇವ್ರ ಜೊತೆ ನಾವು ವಾರ್ಮ್ ಅಪ್ ಮ್ಯಾಚ್ ಆಡಿದ್ದು. ಅದರಲ್ಲಿ ಒಂದ್ ಸ್ವಲ್ಪ ಜನ ಇವರು ಪಿಕ್ ಮಾಡಿದಾರೆ ಅಷ್ಟೇ, ಇನ್ಯಾವುದೇ ರೀತಿ ಅಷ್ಟೊಂದು ಮೇಜರ್ ಚೇಂಜಸ್ ಅಂತೂ ಮಾಡಿಲ್ಲ. ಹಾಗೆ ಡ್ರಾಪ್ ಮಾಡಿರೋದಂದ್ರೆ ಮ್ಯಾಕ್ಸ್ವಿನಿ ಅವರು ನಿನ್ನೆ ಅವ್ರನ್ನ ಪ್ರೆಸ್ ಮೀಟ್ ಅಲ್ಲಿ ಯಾರೋ ಒಬ್ಬರು ಕೇಳಿದ್ರು, ನೀವು ಬಾಕ್ಸಿಂಗ್ ಡೇಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ ಅಂತ. ನಾನಂತೂ ಬಾಕ್ಸಿಂಗ್ ಡೇ ಟೆಸ್ಟ್ ಮ್ಯಾಚ್ ಅಂತೂ ಆಡಕ್ಕೆ ವೆರಿ ಎಕ್ಸೈಟ್ ಆಗಿದ್ದೀನಿ. ಅದನ್ನ ನನ್ನ ಲೈಫ್ ಲಾಂಗ್ ಅಲ್ಲಿ ಒಂದ್ ಸ್ವಲ್ಪ ಒಂದು ಮೂಮೆಂಟ್ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೀನಿ ಅಂತ ಅಂತಾರೆ. ಆದ್ರೆ ಇವತ್ತು ಆಸ್ಟ್ರೇಲಿಯನ್ ಕಮಿಟಿ ಅವ್ರನ್ನ ಡ್ರಾಪ್ ಮಾಡಿದ್ದಾರೆ. ಅದು ಅವ್ರಿಗೆ ಒಂದ್ ಸ್ವಲ್ಪ ಬೇಜಾರಾಗಿದೆ. ನಿನ್ನೆ ಅವ್ರು ಹೆಂಗ್ ಹೇಳಿದ್ರು, ಬಾಕ್ಸಿಂಗ್ ಡೇ ಮ್ಯಾಚ್ ಆಡಕ್ಕೆ ನಂಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಅಂತ, ಆದ್ರೆ ಎಕ್ಸೈಟ್ ಇದ್ದೀನಿ ಅಂತ. ಆದ್ರೆ ಇವಾಗ ಆಸ್ಟ್ರೇಲಿಯನ್ ಬೋರ್ಡ್ ಅವ್ರನ್ನ ಡ್ರಾಪ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇವರು ಬೇಜಾರಾಗಿದ್ದಾರೆ. ಹಾಗೆ ಇನ್ನ ಒಂದು ರಿಪೋರ್ಟ್ ಬರ್ತಾ ಇರೋದು ಏನಂದ್ರೆ, ವಿರಾಟ್ ಕೊಹ್ಲಿ ಅವರ ಚೈಲ್ಡ್ಹುಡ್ ಕೋಚ್ ಅವರು, ನಮ್ಮ ವಿರಾಟ್ ಕೊಹ್ಲಿ ಅವರು 2027 ಗಂಟನೂ ಆಡ್ತಾರೆ ಅಂತ ಹೇಳಿದ್ದಾರೆ. ನಮಗ್ ಗೊತ್ತು ವಿರಾಟ್ ಕೊಹ್ಲಿ ಅವರು ಓಡಿ ವರ್ಲ್ಡ್ ಕಪ್ ನ ಇಲ್ಲಿ 23 years ಸೋತಾದ್ಮೇಲೆ ನೆಕ್ಸ್ಟ್ ಅವರು ರಿಟೈರ್ಮೆಂಟ್ ಕೊಡಕ್ ಹೋಗ್ಲಿಲ್ಲ. ಆದ್ರೆ ಯಾವಾಗ ನಮ್ಮ ಏನಾದ್ರು ಇಂಡಿಯಾ 2023 ವರ್ಲ್ಡ್ ಕಪ್ ಗೆದ್ದಿರ ಪಕ್ಕ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ರಿಟೈರ್ಮೆಂಟ್ ಕೊಟ್ಟಿರೋರು. ಆದ್ರೆ T20 ಗೆದ್ದಿರೋದಕ್ಕೆ ಅದಕ್ಕೆ ಕೊಟ್ರು ಹ್ಯಾಪಿ ಮೂಮೆಂಟ್ ಅಲ್ಲಿ. ಇವಾಗ ಇವರು ಕೊಡೋದಂತೂ 2027 ಇಂಡಿಯಾ ಗೆದ್ರೆ ಆರಾಮಾಗಿ ಇವರು ರಿಟೈರ್ಮೆಂಟ್ ಕೊಡ್ತಾರೆ. ವಿರಾಟ್ ಕೊಹ್ಲಿ ಸಹ ಆ ಟೈಮಲ್ಲೇ ರಿಟೈರ್ಮೆಂಟ್ ಕೊಡೋದು. ಅಲ್ಲಿವರೆಗೂ ವಿರಾಟ್ ಕೊಹ್ಲಿ ಅವರಂತೂ ಪಕ್ಕಾ ಆಡ್ತಾರೆ, ಯಾವುದೇ ರೀತಿ ಅನುಮಾನ ಬೇಡ. ಹಾಗೆ ವಿರಾಟ್ ಕೊಹ್ಲಿ ಅವರ ಕೋಚ್ ಏನ್ ಹೇಳಿದ್ರು ಅಂದ್ರೆ, ವಿರಾಟ್ ಕೊಹ್ಲಿ ಅವರು ಇಂಡಿಯಾನ ಬಿಟ್ಟು ಲಂಡನ್ ಅಲ್ಲಿ ಸೆಟಲ್ಡ್ ಆಗ್ತಾರೆ. ಇನ್ನು ಲೈಫ್ ಪೂರ್ತಿ ಇನ್ನೇನು ಅಂದ್ರೆ ಇನ್ನು ಮೂಮೆಂಟ್ ಅವ್ರದ್ದು ಇನ್ನೇನು ಕೆರಿಯರ್ ಮುಗಿಯಕ್ ಬತ್ತು. ಇನ್ನು ಇವಾಗ ರೀಸೆಂಟ್ ಆಗಿ ಕೊಟ್ಬಿಡ್ಬೋದು, ಟೆಸ್ಟ್ ಗೆ ರಿಟೈರ್ಮೆಂಟ್ ನ ಕೊಡ್ಬೋದು. ಏನಾರು ನೆಕ್ಸ್ಟ್ ವರ್ಷ ನಾವೇನು ಚಾಂಪಿಯನ್ ಟ್ರೋಫಿ ಗೆದ್ರೆ ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ ಕೊಟ್ರು ಆಶ್ಚರ್ಯ ಇಲ್ಲ. ಅದೊಂದ್ ಸ್ವಲ್ಪ ಬೇಜಾರಾಗ್ಬೋದು ರಿಟೈರ್ಮೆಂಟ್ ಕೊಟ್ರೆ. ಕೊಡ್ಬೋದು, ಏನ್ ಹೇಳಕ್ಕಾಗಲ್ಲ. ವಿರಾಟ್ ಕೊಹ್ಲಿ ಅವರು ಅವಲೇ ಏಜು ತುಂಬಾ ಆಗಿದೆ. ಅದಕ್ಕೋಸ್ಕರ ಅವ್ರ ಫಿಟ್ನೆಸ್ ಅಂತೂ ಅಲ್ಟಿಯಾಗೈತೆ. ಅದಕ್ಕೋಸ್ಕರ ಅವರು ಇನ್ನ 4-5 ವರ್ಷ ಆಡ್ತಾರೆ ಅಂತ ಹೇಳಿದ್ರೆ. ಆದ್ರೆ 2027 ವರ್ಲ್ಡ್ ಕಪ್ ಅಂತೂ ಆಡ್ತಾರೆ. ಆದ್ರೆ ಅವ್ರು ಹೇಳಿರೋ ಪ್ರಕಾರ ವಿರಾಟ್ ಕೊಹ್ಲಿ ಅವರು ಇಂಡಿಯಾನ ಬಿಟ್ಟು ಲಂಡನ್ಗೆ ಸೆಟಲ್ಡ್ ಆಗ್ತಾರೆ ಅಂತ. ನಮ್ಗಿದು ವಿಷಯಗಳಂತೂ ಆಲ್ರೆಡಿ ಸ್ಪ್ರೆಡ್ ಆಗಿತ್ತು. ಇವ್ರು ಒಂದ್ ಸ್ವಲ್ಪ ಕನ್ಫರ್ಮೇಶನ್ ಒಂದ್ ಸ್ವಲ್ಪ ಇದ್ ಮಾಡಿದಷ್ಟೇ ಹೊರತು. ಹಾಗೆ ವಿರಾಟ್ ಕೊಹ್ಲಿ ಮತ್ತೆ ಅನುಷ್ಕಾ ಶರ್ಮಾಗೆ ಅಕ್ಕೈ ಹುಟ್ಟಿದ್ದಾಗ್ಲೇನೆ ಅವರು ಲಂಡನ್ ಅಲ್ಲಿ ಇದ್ರು. ಲಂಡನ್ ಅಲ್ಲೇ ಅವರು ಆಲ್ರೆಡಿ ಅವರು ಸೆಟಲ್ಡ್ ಆಗಿದ್ರು. ಆದ್ರೆ ನಮ್ಗೂ ಯಾವ್ದೇ ಅವಾಗ್ಲೇ ಆಹಾಪೋಹಗಳೆಲ್ಲ ಬಂದ್ಬಿಟ್ಟಿತ್ತು ನಮ್ಗೆ, ವಿರಾಟ್ ಕೊಹ್ಲಿ ಅವರು ಲಂಡನ್ ಅಲ್ಲೇ ಸೆಟಲ್ಡ್ ಆಗ್ತಾರೆ ಅಂತ. ಹಾಗೆ ವಿರಾಟ್ ಕೊಹ್ಲಿ ಅವರು ಸಹ T20 ವರ್ಲ್ಡ್ ಕಪ್ಗೆ ಅಲ್ಲಿಂದಾನೆ ಲಂಡನ್ ಇಂದ ಇಂಡಿಯಾಗೆ ಬಂದು, ಇಂಡಿಯಾದಿಂದ ಅದಾದ್ಮೇಲೆ ತಿರ್ಗಾ USA ಹೋಗಿದ್ದು. ಅದಾದ ನಂತರ ಅವರು ಮ್ಯಾಚ್ ಎಲ್ಲ ಮುಗಿಸ್ಕೊಂಡು ಇಂಡಿಯಾಗೆ ರಿಟರ್ನ್ ಆಗಿ ತಿರ್ಗಾ ಅವರು ಶ್ರೀಲಂಕಾ ಮ್ಯಾಚ್ಗೆ ಹೋಗಿದ್ದ ಮುಂಚೆ ಅವರು ತಿರ್ಗಾ ಲಂಡನ್ಗೆ ಹೋಗಿ, ಲಂಡನ್ ಇಂದ ಡೈರೆಕ್ಟ್ ಅವರು ಶ್ರೀಲಂಕಾಗೆ ಹೋಗಿದ್ದು ಹೊರತು ಅವರು ಆಲ್ರೆಡಿ ಲಂಡನ್ ಅಲ್ಲಂತೂ ಸೆಟಲ್ಡ್ ಆಗಕ್ಕೆ ಪ್ಲಾನ್ ಮಾಡಿದ್ದಾರೆ. ಆದ್ರೆ ನಮಗೂ ಇದು ಫ್ಯಾನ್ಸ್ಗಳಿಗೆ ಒಂದ್ ಸ್ವಲ್ಪ ಬೇಜಾರಾಗ್ಬೋದು ಅಷ್ಟೇ ಹೊರತು. ಹಾಗೆ ರಿಟೈರ್ಮೆಂಟ್ ಕೊಟ್ಟಾದ್ಮೇಲೆ ಅವರು ನೀಟಾಗಿ ಸೆಟಲ್ಡ್ ಆಗೋಯ್ತಾರೆ. ಏನಕ್ಕಂದ್ರೆ ನಮ್ಮ ಇಂಡಿಯಾದಲ್ಲಿ ಏನು ಅಂದ್ರೆ, ಒಬ್ಬ ಸೆಲೆಬ್ರಿಟಿ ನೀಟಾಗಂತೂ ಯಾವುದೇ ಒಂದ್ ರೋಡ್ ಅಲ್ಲಿ ಒಬ್ಬೊಬ್ನೇ ಅಂತೂ ಓಡಾಡಕ್ಕಾಗಲ್ಲ. ಒಬ್ಬೊಬ್ನೇ ಓಡಾಡಿದ್ರು ಅಂದ್ರೂ ಅದು ಅಲ್ಲದೆ ನಮ್ಮ ಸೆಲೆಬ್ರಿಟಿಗಳೇ, ಕನ್ನಡ ಫಿಲಂ ಇಂಡಸ್ಟ್ರಿ ಸೆಲೆಬ್ರಿಟಿಗಳೇ ಏನಾರ
ಓಡಾಡ್ಬಿಟ್ರೆ ಜನರುಗಳು ಮುತ್ಕೊಬಿಡ್ತಾರೆ, ಇತ್ತಿಂದ ಇತ್ತಾಗ ಹೋಗಕ್ ಬಿಡಲ್ಲ. ಆದ್ರೆ ಏನಾದ್ರೂ ಕ್ರಿಕೆಟ್ ಅಲ್ಲಿ ಫೇಮಸ್ ಆಗಿರುವಂತ ವಿರಾಟ್ ಕೊಹ್ಲಿ ಏನಾದ್ರು ಇಂಡಿಯಾ ರಿಟೈರ್ಮೆಂಟ್ ಕೊಟ್ಟಾದ್ಮೇಲೆ ಅವರು ಆರಾಮಾಗಿ ಅವ್ರೇನಂದ್ರೆ ನಮ್ ತರನೇ ಫ್ರೆಂಡ್ಲಿ ಆಗಿ ಓಡಾಡ್ಕೊಂಡಿರೋಣ ಅಂತ ಇದ್ ಮಾಡ್ತಾರೆ. ಆದ್ರೆ ನಮ್ಮ ಜನರುಗಳಂತದ್ನ ಬಿಡಲ್ಲ. ವಿರಾಟ್ ಕೊಹ್ಲಿ ಅನ್ಕೊಂಡು ಫುಲ್ ತುಂಬ್ಕೊಬಿಡ್ತಾರೆ. ಅದರಿಂದ ಅವ್ರಿಗೆ ಒಂದ್ ಸ್ವಲ್ಪ ಇದಾಗುತ್ತೆ ಅಂದ್ಬಿಟ್ಟು ಅವರು ಲಂಡನ್ಗೆ ಶಿಫ್ಟ್ ಆಗ್ತಾ ಇರೋದು. ಲಂಡನ್ ಅಲ್ಲಿ ಯಾವುದೇ ರೀತಿ ಯಾರುವೆ ಅವ್ರಿಗಂತೂ ಏನು ತೊಂದರೆ ಕೊಡಲ್ಲ. ಆರಾಮಾಗಿ ಅವರು, ನೀವು ಆಲ್ರೆಡಿ ವಿಡಿಯೋಗಳನ್ನೆಲ್ಲ ನೋಡಿದ್ರ, ವಿರಾಟ್ ಕೊಹ್ಲಿ ಲಂಡನ್ ಅಲ್ಲಿ ಅವ್ರವ್ರ ಫ್ಯಾಮಿಲಿ ಜೊತೆ ಓಡಾಡ್ತಿರೋದು. ಅಲ್ಲಿ ಯಾವುದೇ ರೀತಿ ಫ್ಯಾನ್ಸ್ಗಳು ಏನು ಬಂದು ಇದ್ ಮಾಡ್ತಲ್ಲ. ಆದ್ರೆ ನಮ್ ಇಂಡಿಯಾದಲ್ಲಿ ಆ ತರ ಆಯ್ತು ಅಂದ್ರೆ ಫ್ಯಾನ್ಸ್ಗಳಂತೂ ಹಿಗ್ಗ ಮುಗ್ಗ ಬಂದು ತುಂಬ್ಕೊಬಿಟ್ಟಿರ್ತಾರೆ. ಯಾವುದೇ ರೀತಿ ವಿರಾಟ್ ಕೊಹ್ಲಿ ಇತ್ತಿಂದ ಅತ್ತಾಗಂತೂ ಹೋಗ್ಬಿಡಲ್ಲ. ಅದು ಪ್ರಾಬ್ಲಮ್ ಆಗಲ್ಲ. ಅದಕ್ಕೋಸ್ಕರ ಅವರು ಸೆಟಲ್ಡ್ ಆಗ್ತಾ ಇರೋದು ಒಳ್ಳೆ ವಿಷಯನೇ. ಆದ್ರೆ ನಮ್ಮ ಇಂಡಿಯಾ ಬಿಟ್ಟು ಹೋಗ್ತಾ ಇದ್ರಲ್ಲ, ಅದೊಂದು ಬೇಜಾರು. ಇಂಡಿಯಾದಲ್ಲೇ ಇದ್ದು ಬೇಕಾರೆ ಏನಾದ್ರೂ ಮಾಡ್ಬೋದಿತ್ತು. ಆದ್ರೆ ಅವರು ಇಂಡಿಯಾದಲ್ಲಿ ನಮ್ಮ ಫ್ಯಾನ್ಸ್ಗಳಂತೂ ಹೆವಿ ಇದಾರೆ. ಅವ್ರಿಗಂತೂ ವಿಶ್ವದಲ್ಲೇ ಫ್ಯಾನ್ಸ್ಗಳಿದ್ದಾರೆ. ಆದ್ರೆ ಬೇರೆ ಕಡೆ ಹೋದಾಗ ಅಷ್ಟೊಂದು ಎಫೆಕ್ಟಿವ್ ಆಗಲ್ಲ. ನಮ್ ಇಂಡಿಯಾದಲ್ಲಿ ಆಗೋ ಅಷ್ಟು ಎಫೆಕ್ಟಿವ್ ಬೇರೆ ಕಂಟ್ರಿಲಿ ಆಗಲ್ಲ. ಅದಕ್ಕೋಸ್ಕರ ಅವರು ಬೇರೆ ಕಂಟ್ರಿಲಿ ಆಲ್ರೆಡಿ ಸೆಟಲ್ಡ್ ಆಗಕ್ಕೆ ರೆಡಿ ಮಾಡಿದ್ದಾರೆ. ಈಗ ಹೋಗೋದಂತೂ ಪಕ್ಕ. ಇದು ಇವತ್ತಿನ ವಿಷಯ ಆಗಿತ್ತು. ಇದೇ ತರದ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.